ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸೊ ಈ ಪ್ರಕರಣವನ್ನ ಎಸ್ಐಟಿಗೆ ವಹಿಸಲಾಗಿದ್ದು ಇದು ಇವತ್ತಿನ ಬ್ಲಾಕ್ ಬಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು, ಸುಜಾತಾ ಭಟ್ ಹೇಳ್ತಿರೋದು ವಾಸ್ತವನ ಕಾಲ್ಪನಿಕನ? ಸುಜಾತಾ ಭಟ್ ಸ್ಫೋಟಕ ಸಂದರ್ಶನವನ್ನ ಪಬ್ಲಿಕ್ ಟಿವಿ ಮಾಡಿದ್ದು ಒಂದು ಫೋಟೋ ಹತ್ತಾರು ಅನುಮಾನವನ್ನ ಮೂಡಿಸುತ್ತಿದೆ. ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇದ್ದು ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ಸ್ಫೋಟಕ ಸಂದರ್ಶನವನ್ನ ಮಾಡಿದ್ದು ಎಕ್ಸ್ಕ್ಲೂಸಿವ್ ಆಗಿ ಸುಜಾತಾ ಭಟ್ ಮಾತನಾಡಿದ್ದಾರೆ. ಒಟ್ಟಾರೆಯಾಗಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸುಜಾತಾ ಭಟ್ ಮಾತನಾಡಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಹೆಣಗಳನ್ನು ಹೂಳಲಾಗಿದೆ ಅನ್ನೋ ಆರೋಪ ಪ್ರಕರಣ ಸಂಬಂಧ ಸರ್ಕಾರ SITಯನ್ನು ರಚನೆ ಮಾಡಿದೆ. ಅದಾದ ಬಳಿಕ ಒಂದಷ್ಟು ಪರ ವಿರೋಧ ಹೀಗೆ ಸಾಕಷ್ಟು ಚರ್ಚೆಗೆ ಈ ಒಂದು ವಿಚಾರ ಗ್ರಾಸವಾಗ್ತಿರೋದು. ಈ ನಡುವೆ ಸುಜಾತಾ ಭಟ್ ಎನ್ನುವ ಮಹಿಳೆ, ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದರು ಅನ್ನೋ ಮಟ್ಟಿಗೆ SITಗೆ ದೂರನ್ನು ಸಹ ಕೊಟ್ಟಿದ್ದರು. ಆ ಬಳಿಕ ಒಂದಷ್ಟು ಇವರ ಮಗಳೇ ಇಲ್ಲ ಮತ್ತು ಈ ಮಗಳು ಓದ್ತಾನೆ ಇರಲಿಲ್ಲ, ಅವರು CBIನಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ, ಹೀಗೆ ಸಾಕಷ್ಟು ವಿರೋಧವಾಗಿ ಕೂಡ ಒಂದಷ್ಟು ಮಾತುಗಳು ಕೇಳಿಬರ್ತು. ಈ ಬಗ್ಗೆ ಮಾತಾಡಲಿಕ್ಕೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸುಜಾತಾ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ತಾವು ಯಾವ ರೀತಿಯಾದಂತಹ ದೂರನ್ನು ಕೊಟ್ಟಿದ್ರಿ? ತಮ್ಮ ಮಗಳು ಕಾಣೆಯಾಗಿದ್ದಾರೆ ಅಂತೇಳಿ SITಗೆ ಅಪ್ರೋಚ್ ಮಾಡಿದ್ದ ಹೇಗೆ ಅಂತೇಳಿ ಮೊದಲಿಗೆ ದೂರನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ. ನಾನು SITಗೆ ಅಪ್ರೋಚ್ ಮಾಡಿದ್ದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ಕೊಡಿಸಿ ಅನ್ನುವಂಥದ್ದನ್ನು ಮಾತ್ರ ಅಪ್ರೋಚ್ ಮಾಡಿದ್ದೀನಿ. ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು, ಹಾಗಾಗಿ ಏನಾದರೂ ನನ್ನ ಮಗಳು ಅಸ್ಥಿ ಸಿಕ್ಕಿದರೆ ಸತ್ತು ಹೋಗಿರಬಹುದು, ಅಲ್ಲೇ ಸತ್ತು ಹೋಗಿದ್ರೆ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ಕೊಡಿ ಅಂತ ಹೇಳಿ ನಾನು ಅಪ್ರೋಚ್ ಮಾಡಿದ್ದೀನಿ. ಅದಷ್ಟು ಬಿಟ್ಟು ಯಾರನ್ನು ನಾನು ಇನ್ವೆಸ್ಟಿಗೇಟ್ ಮಾಡು ಇನ್ನೊಂದು ಮಾಡು ಅಂತ ನಾನು ಯಾರಿಗೂ ಹೇಳಲಿಲ್ಲ. ಇಲ್ಲಿ ಅನನ್ಯ ಭಟ್ ಇದ್ದಿದ್ದು ಸತ್ಯ, ಆದರೆ ಅವಳು ಬೆಳೆಸಿದ್ದು ಬೇರೆಯವರ ಒಂದು ಮನೆಯಲ್ಲಿ, ಬೇರೆ ಒಬ್ಬರು ತಂದೆ ತಾಯಿ ಗಂಡ ಹೆಂಡತಿಯ ಅಡಿಯಲ್ಲಿ ಅವಳನ್ನು ನಾನು ಬೆಳೆಸಿದ್ದೀನಿ. ನನ್ನ ಫ್ಯಾಮಿಲಿಗೆ ನನ್ನ ಮಗಳಿದ್ದಾಳೆ ಅನ್ನುವಂಥದ್ದು ನಾನು ಯಾರಿಗೂ ಹೇಳಲಿಲ್ಲ. ಅದನ್ನು ಹೇಳೋಕ್ಕೋದ್ರೆ ತುಂಬ ಇದೆ, ನನಗೀಗ ಅಷ್ಟು ಹೇಳುವಷ್ಟು ನನಗೆ ತಾಳ್ಮೆನೂ ಇಲ್ಲ. ನನ್ನ ಮಗಳು ಇದ್ದಿದ್ದು ಸತ್ಯ ಅನನ್ಯ ಭಟ್. ಆಮೇಲೆ ಫೋಟೋ ಹೋಲಿಕೆ ಅಂತ ಹೇಳ್ತಾ ಇದ್ದಾರೆ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಅವರಿಗೂ ನನಗೂ ಸಂಬಂಧ ಇಲ್ಲ. ಯಾವ ವರ್ಷ ತಮ್ಮ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದು? 2003 ಆ ಸಂದರ್ಭದಲ್ಲಿ ಎಲ್ಲಾದರೂ ನನ್ನ ಮಗಳು ಕಾಣಿಸ್ತಿಲ್ಲ ಅಂತೇಳಿ ಒಂದು ಸಣ್ಣದೊಂದು ಮಿಸ್ಸಿಂಗ್ ಕಂಪ್ಲೇಂಟು ಈ ಥರ? ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಅಂತ ಕೊಡೋಕ್ಕೆ ಅಂತ ಹೋಗಿದ್ದೆ. ಆ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ತಗೊಂಡಿಲ್ಲ, ಅವರು ಹೆದರಿಸಿ ನನ್ನನ್ನು ಕಳಿಸಿದ್ರು ವಾಪಸ್. ಆಮೇಲೆ ನಾನು ಧರ್ಮಸ್ಥಳಕ್ಕೆ ಬಂದು ದೊಡ್ಡ ವ್ಯಕ್ತಿಗಳಿರ್ತಾರೆ, ಅವ್ರ ಹತ್ರ ಒಂದು ಮಾತು ಹೇಳಿದೆ. ಆವಾಗ ಅವರು ನಮ್ಗೆ ತುಂಬ ಜನ ಬರ್ತಾರೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ನಮಗೆ, ನಿನ್ನ ಮಗಳನ್ನ ಅಲ್ಲಿ ಎಲ್ಲಾದರೂ ಇದ್ದರೆ ಹುಡುಕಿಕೋ ಅಮ್ಮ ಅಂತ ಹೇಳಿ ಕಳಿಸಿದರು. ಇದಿಷ್ಟು ಸತ್ಯ. ತಾವು ಅವಾಗ ಒಂದಷ್ಟು ಮಗಳು ಕಾಣೆಯಾಗಿದ್ದಾಳೆ, ಸಹಜವಾಗಿ ದುಃಖ, ಒಂದಷ್ಟು ಒತ್ತಡವನ್ನು ಹೇರ್ಬೋದಿತ್ತು. ಯಾಕೆ ನನ್ನ ಮಗಳು ಕಾಣೆಯಾದ್ಲು ಅಂತೇಳಿ IR ಆಫೀಸರ್ಸು ಆವಾಗ ನನಗೆ ನಾನು ಕೇಳಿದ ತಕ್ಷಣ ಒಂದು 3 ಜನ ವ್ಯಕ್ತಿಗಳು ಬಂದರು. ನಿಮ್ಮ ಮಗಳು ಇಲ್ಲಿ ನೋಡಿದ್ದೀನಿ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅವರು ಕರ್ಕೊಂಡು ಹೋದರು, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಇದು ಕಾಲ್ಪನಿಕ ಅಲ್ಲ, ರಿಯಲ್ ಫ್ಯಾಕ್ಟು. ಬಟ್ಟೆ ಕಟ್ಟಿದ್ರು, ಒಂದು ಕಡೆ ಕರ್ಕೊಂಡು ಹೋಗಿ ರಾತ್ರಿ ಎಲ್ಲ ಕೂಡ ಹಾಕಿದ್ರು. ಅಲ್ಲಿಂದ ನಾನು ಬೆಳಿಗ್ಗೆ 5 ಗಂಟೆಗೆ ನನ್ನನ್ನು ಮನೆಯಿಂದ ಆ ರೂಮಿನಿಂದ ಹೊರಗಡೆ ಕರ್ಕೊಂಡು ಬಂದು, ಬಟ್ಟೆ ಎಲ್ಲ ಚಿಂದಿಯಾಗಿದೆ ನನ್ನ ಬಟ್ಟೆ ಎಲ್ಲ, ಆಯಿತಾ. ಆಮೇಲೆ ಕೈಗೆ ಕಟ್ಟಿ ಹಾಕಿದ್ರು, ಗಾಯಗಳಿದ್ದಾವೆ, ಕೈಗೆ ಕಟ್ಟಿ ಹಾಕಿದ್ರು. ಆಮೇಲೆ ಕಾಲಿಗೂ ಇಲ್ಲೆಲ್ಲ ದಾರಗಳನ್ನು ಕಟ್ಟಿ ಹಾಕಿದ್ದೆಲ್ಲ ಗಾಯಗಳಿದ್ದಾವೆ, ಆಯಿತಾ. ರಕ್ತ ಎಲ್ಲ ಬರ್ತಾ ಇತ್ತು. ಆಮೇಲೆ ಒಂದು ಕಡೆ ತಂದು ನಾನು ಕೇಳಿದೆ, ನನ್ನ ಮಗಳನ್ನು ನೀವು ತೋರಿಸ್ತೀನಿ ಅಂದ್ರಲ್ವಾ, ಯಾಕೆ ತೋರಿಸಿಲ್ಲ ಹೇಳಿ ಅಂತ ಕೇಳಿದರೆ, ನೀವು ಮರ್ಯಾದೆಯಿಂದ ಇಲ್ಲಿಂದ ಹೋಗಬೇಕು, ಇನ್ನೇನು ನೀವು ಮಾತಾಡಬಾರ್ದು ಅಂದರು. ಇಲ್ಲ, ನೀವು ಹೇಳಿದ್ರಲ್ವ ನನ್ನ ಮಗಳನ್ನು ತೋರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ಇದ್ದರೆ ತೋರಿಸಿ, ಕರ್ಕೊಂಡು ಬಂದು ಕೊಡಿ ನನಗೆ, ನಾನು ಏನೂ ಇಲ್ಲದೆ ನಾನು ಹೋಗ್ತೀನಿ ಅಂತ ಹೇಳಿದೆ. ಅವ್ರೇನೂ ಇದು ಮಾಡಿಲ್ಲ, ನೀನು ಇಲ್ಲಿಂದ ಸೀದಾ ಹೋಗಬೇಕು ಅಂತ ಹೇಳಿದರು. ಇನ್ನೊಬ್ಬ ಹಿಂದುಗಡೆಯಿಂದ ಬಂದು ಹೊಡೆದ ನನ್ನ ತಲೆಗೆ. ಆವಾಗ ಇಲ್ಲಿ ಏಟಾಗಿದೆ, 8 ಸ್ಟಿಚ್ ಹಾಕಿದ್ದಾರೆ. ಇದು ಸತ್ಯ. ಇದು ಸತ್ಯ. ಆಮೇಲೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಂದ ನಾನು
ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅಲ್ಲಿಂದ ಯಾರು ಕರ್ಕೊಂಡು ಹೋಗಿ ಎಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಅದೆಲ್ಲ ನನಗೆ ಏನೂ ಗೊತ್ತಿಲ್ಲ. ಆ ಅನಾಮಿಕ ವ್ಯಕ್ತಿಗೆ ನಾನು ಎಷ್ಟೊಂದರೂ ಕೃತಜ್ಞತೆಯನ್ನು ಹೇಳಬೇಕು, ನಾನು ಇವತ್ತು ಬದುಕಿದ್ದೀನಿ ಅಂದರೆ. ಮೇಡಮ್, ಈಗ ತಾವು CBI ಕಲ್ಕತ್ತಾ CBIಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ. ಅಲ್ಲ, ನಾನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಸ್ಟೆನೋಗ್ರಾಫಿಗೆ ಕೆಲಸ ಮಾಡ್ತಿದ್ರಿ ಅನ್ನೋದು ಸುಳ್ಳು ಅನ್ನೋ ಆರೋಪ, ಅದ್ರ ಜೊತೆಗೆ ತಮ್ಮ ಮಗಳನ್ನು ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿರೋದಕ್ಕೆ ಅದು ಪ್ರೂಫ್ ಇಲ್ಲ ಅನ್ನೋ ಒಂದಷ್ಟು ಆರೋಪಗಳು, ಟೀಕೆಗಳು ಕೇಳ್ಬಾರ್ದು. ಆಯಿತು, ಅದನ್ನು ಹೇಳಿ. ನಾನು ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೆ. ಹೊರಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದವಳು. ಯಾವ ಆಫೀಸಲ್ಲಿ ಯಾರಾದರೂ ಒಂದು ದಿನ ಮಾಡಿರ್ಬೋದು, ಇನ್ನೊಂದು ಆಫೀಸಲ್ಲಿ 2 ದಿನ ಮಾಡಿರ್ತೀನಿ. ನಾನು ಸ್ಟೆನೋಗ್ರಾಫರು, ಶಾರ್ಟ್ ಆ್ಯಂಡಲ್ಲಿ ಕನ್ನಡ ಮತ್ತು ಇಂಗ್ಲೀಷು 2 ಮಾಡಿದ್ದೀನಿ. ಅದು ನಾನೇ ಸ್ವತಃ ಓದಿ ನಾನು ಮಾಡಿಕೊಂಡಿರೋದು. ನನ್ನ ಫ್ಯಾಮಿಲಿಯವರು ಯಾರೂ ನನ್ನನ್ನು ಓದಿಸಲಿಲ್ಲ. ನನ್ನನ್ನು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ. ನಾನು ಒಂದು ವಯಸ್ಸಿನಿಂದ, ನನ್ನ ಮಗಳು ಇದಾದ ಮೇಲೆ, ನಾನು ಒಂದು ವಯಸ್ಸಿಂದ ನನ್ನ 3ನೇ ಅಕ್ಕನ ಮದುವೆ ಆದ ತಕ್ಷಣ ನಾನು ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಈಗ ಮಗಳು ದಾಖಲಾತಿ ಇರಲಿಲ್ಲ ಅನ್ನೋ ಮಾತುಗಳು. ಅದು ದಾಖಲಾತಿ ಇನ್ನೂ ನಾನು ಜುಲೈಯಲ್ಲಿ ನಾನು ಅವಳನ್ನು ಇದು ಮಾಡಿರೋದು. ಜುಲೈ ಎಂಡಲ್ಲಿ ಅವಳನ್ನು ಇದು ಮಾಡೋಕ್ಕೆ ಕರ್ಕೊಂಡು ಹೋಗಿರೋದು. ಅವಳನ್ನು ಸಾಕಿದ್ದು ಸಮೇತ ಅರವಿಂದ ವಿಮಲ 1 to 7th ತನಕ. ಆಮೇಲೆ 7th ನಾನು ಕಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಇದ್ದೆ. ಇದೇ ನನ್ನ ಪ್ರಭಾಕರ್ ಅನ್ನೋರು ಏನು ರಿಪ್ಪನ್ಪೇಟೆಯಲ್ಲಿದ್ದಾರಲ್ವ, ಅಲ್ಲಿ 2002 ಅಲ್ಲಿ ನಾನು ರಿಪ್ಪನ್ಪೇಟೆಯಲ್ಲಿದ್ದೆ. ಅಲ್ಲಿ ಯಾಕೆ ಈ ರೀತಿ ಇದು ಮಾಡ್ತಾ ಇದ್ದಾರೆ ಅಂದರೆ, ನಾನು ಅವರ ತಾಯಿ ಕ್ಯಾನ್ಸರ್ ಪೇಷಂಟ್ ಆಗಿದ್ದರು. ಆವಾಗ ಹೇಳಿದರು, ಈ ರೀತಿ ಆಗಿದೆ, ಒಂಚೂರು ನೋಡ್ಕೊಳ್ಳೋಕ್ಕಾದರೂ ಬರ್ತೀರಾ ಅಂದರು. ಆಯಿತು ಅಂತ ಹೇಳಿದೆ. ಆವಾಗ ನನಗೆ ಬೇಕಾಗಿತ್ತು. ನಾನು ಅವರ ಮನೆಗೆ ಹೋಗಿದ್ದು ಹೌದು. ಅಲ್ಲಿ ನಾಯಿಗಳನ್ನು, ಅವರು ಒಂದು ನಾಯಿ ಮರಿ ಹಾಕಿತ್ತು, ಆ ನಾಯಿ ಮರಿಗಳನ್ನು ನಾನು ಸಾಕಿದ್ದು ಹೌದು. 2002 ಸಾಕಿದ್ದೀನಿ, 2003 ನಾನು ಸಾಕಿದ್ದೀನಿ. ಯಾವ ಪತ್ರಿಕೆಯಲ್ಲಿ ಏನು ಬಂದಿದೆ ಅದು ಸತ್ಯ. ಆದರೆ ಅವರು ದಂಪತಿ ಅಂತ ಹಾಕಿದಾರಲ್ಲ, ಅದು ಅಲ್ಲಿಯ ಜನಕ್ಕೆ ನಾವು ಏನು ಮಾಡಬೇಕಾಗಿತ್ತು ಅಂದರೆ, ಅಲ್ಲಿಯ ಜನ ನಾಳೆ 100 ಮಾತುಗಳನ್ನು ಆಡ್ತಾರೆ ಅಂತ ದಂಪತಿ ಅಂತ ಹಾಕಿ ಬಿಟ್ಟಿದ್ದಾರೆ. ಇದು ಸತ್ಯ. ಅವರು ನನಗೆ ಗಂಡ ಅಲ್ಲ. ಪ್ರಭಾಕರ್ ಯಾರಿದ್ದಾರೆ ಅವರು ನನಗೆ ಗಂಡ ಅಲ್ಲ. ನಾಯಿಗಳನ್ನು ಸಾಕಿದ್ದು ಹೌದು, ನಾಯಿಗಳನ್ನು ಮಕ್ಕಳಂತ ಹೇಳಿದ್ದು ಹೌದು. ಅಲ್ಲಿ ಎಲ್ಲರ ಹತ್ರನೂ ನಾನು ಅಲ್ಲಿ ಹೋದ ಆವಾಗ ನನಗೆ ಮಗಳಿದ್ದಾಳೆ ಅಂತ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಈಗ ಮೇಡಮ್, ಒಂದು 3-4 ದಿನಗಳ ಹಿಂದೆ ಒಂದು ತಾವು ಫೋಟೋವನ್ನು ಬಿಟ್ಟಿದ್ರಿ. ಈಗ ನನ್ನ ಮಗಳು ಇಲ್ಲ ಅಂತ ಹೇಳ್ತಿದ್ರಿ. ತಗೊಳ್ಳಿ ನನ್ನ ಮಗಳಿಗೆ ಪ್ರೂಫು, ಇದು ನನ್ನ ಮಗಳು ಫೋಟೋ, ಅನನ್ಯ ಭಟ್ಲ ಫೋಟೋ ಇದು ಅಂತೇಳಿ ಒಂದು ಫೋಟೋವನ್ನು ಬಿಡುಗಡೆ ಮಾಡಿದ್ರು. ಅದಾದ 1-2 ದಿನಗಳ ಬಳಿಕ ಈಗ ಬರ್ತಿರೋ ವಿಚಾರ ಏನಂತ ಹೇಳಿದ್ರೆ, ಆಕೆ ತಮ್ಮ ಮಗಳಲ್ಲ, ಆಕೆ ರಂಗಪ್ರಸಾದ್ ಅವರ ಸೊಸೆ ವಾಸಂತಿ ಅನ್ನೋ ಮಟ್ಟಿಗೆ ಮಾತುಗಳು ಕೇಳಿ ಬರ್ತಿದ್ದಾವೆ. ಇದು ಸತ್ಯನಾ? ಇದು ವಾಸಂತಿ ಅನ್ನೋರು ನನಗೆ ಗೊತ್ತಿಲ್ಲ. ನಿಜವಾಗಿ ಅವರನ್ನು ನಾನು ನೋಡೂ ಇಲ್ಲ. ಎಲ್ಲಿ ಮದುವೆ ಆಗಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅವರ ಅಣ್ಣ ಯಾರು ಅಂತ ಗೊತ್ತಿಲ್ಲ. ಅವ್ರಿಗೂ ನನಗೂ ಯಾವುದೇ ರೀತಿಯ ಟಚ್ ಇಲ್ಲ. ನನಗೆ ಬಂದಿದ್ದು ನಾನು ಅಪ್ರೋಚ್ ಮಾಡಿ ರಂಗಪ್ರಸಾದ್ ಮಾತ್ರ. ಆಮೇಲೆ ಅವರ ಮಗ ಬಂದ. ಅವರು ನನ್ನ ಮನೆ ಬಾಗಿಲಿಗೆ ಬಂದಿದ್ದಾರೆ ಬಿಟ್ಟು ನಾನು ಅವರ ಮನೆ ಬಾಗಿಲಿಗೆ ನಾನು ಹೋಗಲಿಲ್ಲ. ಅಲ್ಲಿನಿಂದ ಇಲ್ಲಿ ತನಕನೂ ನಾನು ಒಂದು 3 ವರ್ಷ ಕೆಂಗೇರಿ ಉಪನಗರದಲ್ಲಿ ಮನೆಯಲ್ಲಿದ್ವಿ. ಅವರು ಎಲ್ಲಿ ಮನೆಗೆ ಇದು ಮಾಡ್ತಾರೆ, ಅವರು ನನ್ನನ್ನು ಕರ್ಕೊಂಡು ಹೋದರು. ನನಗೂ ಯಾರೂ ಇಲ್ಲ ನನ್ನನ್ನು ನೋಡ್ಕೊಳ್ಳೋಕ್ಕೆ ಅಂತ ಹೇಳಿದ. ಆವಾಗ ನಾನು ಲಿವಿಂಗ್ ಟುಗೆದರಲ್ಲಿ ಇದ್ದೆ. ಇದು ಸತ್ಯ. ಹೌದು. ಅವರ ಮಗಂದು ಕೇಸು ಅದು ನನಗೆ ಸಂಬಂಧ ಇಲ್ಲ. ನಾನು ಅದಕ್ಕೆ ಯಾವುದಕ್ಕೂ ನಾನು ಹೋಗಲಿಲ್ಲ. ಅವಳೆಲ್ಲಿ ಸತ್ತು ಹೋಗಿದ್ದಾಳೆ ಅದು ನನಗೆ ಗೊತ್ತಿಲ್ಲ. ಈಗ ಆ ಫೋಟೋಗಳು ವಾಸಂತಿ ಮತ್ತು ಅನನ್ಯ ಭಟ್ಟದ್ದು ಆ ಫೋಟೋಗಳು ಎರಡೇನು ಬಂದು, ಎರಡು ಒಂದೇನಾ, ಬೇರೆ ಬೇರೆನಾ, ಹೇಗೆ? ಅದು ಬೇರೆ ಬೇರೆನೇ. ಅದು ಬೇರೆ ಬೇರೆನೇ. ಅವಳ ಫೋಟೋ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಯಾವ ಆಲ್ಬಮೂ ಇಲ್ಲ. ವಾಸಂತಿಯವರದು. ಬೇಕಾಗಿದ್ರು ಎಲ್ಲಿ ಬೇಕಾಗಿದ್ರು ಹುಡುಕಾಡಿದ್ರು ನನ್ನ ಹತ್ರ ಒಂದು ಆಲ್ಬಮ್ ಇಲ್ಲ. ಅದು ಅವಳಿಗೆ ನಾನು ಇದಕ್ಕೆ ಕೊಡಬೇಕಾಗಿತ್ತು, ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋವನ್ನು ಇಟ್ಕೊಂಡಿದ್ದೆ ನಾನು. ಆವಾಗ ಮೆಡಿಕಲ್ಲಿಗೆ ಸ್ಕೂಲ್ಗಳಿಗೆಲ್ಲ ಕೊಡಬೇಕಲ್ವ, ಆ ಒಂದು ಇದರಲ್ಲಿ ಒಂದು ಫೋಟೋವನ್ನು ಮೆಡಿಕಲಿಗೆ ಕೊಡುವಾಗ ಆ ಫೋಟೋವನ್ನು ನಾನು ಕೊಟ್ಟಿದ್ದೀನಿ. ಅಲ್ಲಿ ಫೋಟೋ ಕೇಳ್ತಾರೆ, ಪಾಸ್ಪೋರ್ಟ್ ಒಂದು 6-7 ಫೋಟೋ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಇದೇ ಫೋಟೋವನ್ನೇ ನಾನು ಕೊಟ್ಟಿರೋದು. ಅವರು ಯಾರೋ ಹೇಳ್ತಾರೆ ಅಂದರೆ ನನ್ನ ಮಗಳು ನನ್ನ ಮಗಳೇ. ಮುಖಚಹರೆ ಒಂದೇ ಥರ ಇದೆ. ಅದು ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ. ನನ್ನ ಮಗಳು ನನ್ನ ಮಗಳೇ, ಅದು ನನಗೆ ಗೊತ್ತಿಲ್ಲ. ಅವರದ್ದು ಯಾರ್ದು ಫೋಟೋ ನನ್ನ ಹತ್ರ ಇಲ್ಲ.
ಅವಳು ಯಾರು ಅಂತಲೇ ಗೊತ್ತಿಲ್ಲದ ಮೇಲೆ, ಅವನು ಯಾರು ಅಂತಲೇ ಗೊತ್ತಿಲ್ಲದ ಮೇಲೆ ನಾನು ಹೇಗೆ ಸರ್ ಅವರ ಫೋಟೋ ನಾನು ತಗೊಳ್ಳಿ? ಹಾಂ, ಹೇಗೆ ತಗೊಳ್ಬೇಕು ಹೇಳಿ? ಯಾರು ಅಂತ ಗೊತ್ತಿಲ್ಲದ ಮೇಲೆ ನಾನು ಹೇಗೆ ತಗೊಳ್ಬೇಕು ಫೋಟೋ? ನನ್ನ ಹತ್ರ ಹೇಗೆ ಬರುತ್ತೆ ಫೋಟೋ? ಈಗ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಇದೀಗ ಇಲ್ಲದ ಮಗಳನ್ನ ತಾವು ಸೃಷ್ಟಿ ಮಾಡ್ತಿದ್ದೀರಿ ಅಂತೇಳಿ, ತಾವು ಸೃಷ್ಟಿ ಮಾಡ್ತಿದ್ದೀರಿ, ಹಣಕ್ಕೋಸ್ಕರ ಈ ರೀತಿಯಾಗೆಲ್ಲ ಮಾಡ್ತಿದ್ದೀರಿ ಅಂತೇಳಿ, ಆ ಬಗ್ಗೆ ತಾವು ಏನು ಹೇಳಕ್ ಬಯಸ್ತೀರಿ? ನಾನು ಯಾವ ಹಣಕ್ಕೋಸ್ಕರ ನಾನು ದುಡ್ಡು ತಿನ್ನುವವಳು. ನಾನು ಯಾರ ಹತ್ರ ಹಣವನ್ನು ಇದು ಮಾಡಿಲ್ಲ. ಹಣವನ್ನು ನಾನು ಏನಕ್ಕೆ ಹಣ ನಾನು ತಗೊಳ್ಬೇಕು? ನಾನು ಏನಕ್ಕೆ ಯಾರ ಹತ್ರ ಏನಕ್ಕೆ ಇಷ್ಟು ವರ್ಷ ನಾನು ದುಡ್ದು ತಿಂದಿದ್ದೀನಿ, ದುಡ್ದು ಸಾಕಿದ್ದೀನಿ ಅಂದರೆ ಇಷ್ಟು ವರ್ಷ ಇಲ್ಲದಿರೋದು ಇವಾಗ ನನಗೆ ಯಾಕೆ ಹಣ ಬೇಕು? ಯಾರು ಹಣ ಕೊಡ್ತಾರೆ ನನಗೆ? ಯಾರ ಹತ್ರ ನಾನು ಬೆಟ್ಟು ಮಾಡಿದ್ದೀನಿ? ಯಾರ ಹತ್ರ ನಾನು ಇದು ಮಾಡಿದ್ದೀನಿ? ಭಿಕ್ಷೆ ಎತ್ತಿದ್ದೀನಿ? ಹಣ ಕೊಡಿ ಅಂತ ಎಲ್ಲಿಯಾದರೂ ಕೇಳಿದ್ದೀನ? ಯಾರು ಕೊಡ್ತಾರೆ ನನಗೆ ಹಣ? ತಾವು ಏನು ಕೆಲಸವನ್ನು ಮಾಡ್ತೀರಿ ಅಂತೇಳಿ ಈಗ ನಾವು ಕೇಳ್ಪಟ್ಟಂಗೆ ನೋಡ್ಪಟ್ಟಂಗೆ ಇಲ್ಲಿ ನಾವು ನಿನ್ನೆ ಕೂಡ ಒಂದು ಅಲ್ಲಿ ವಸ್ತುಸ್ಥಿತಿಯನ್ನು ನೋಡಿದ್ವಿ. ಇಲ್ಲಿ ಬಿಪಿನ್ ರಾವತ್ ಅಂತೇಳಿ ಒಂದು ಪಾರ್ಕ್ ಮುಂದೆ ಬೆಳಿಗ್ಗೆ 5 ಗಂಟೆಗೆ ಬಂದು ಇವರು ಹೌದು ತಮ್ಮ ಫೋಟೋವನ್ನು ತೋರಿಸಿದಂಥ ಸಂದರ್ಭದಲ್ಲಿ 5 ಗಂಟೆಗೆ ಬಂದು ಜ್ಯೂಸನ್ನು ಮಾರ್ತಾರೆ ಅಂತೇಳಿ, ಅದು ಸತ್ಯವಾ? ಹೌದು, ಸತ್ಯ. 2:30 ಬೆಳಿಗ್ಗೆ ಹೇಳ್ತೀನಿ, 2:30 ಎದ್ದು ಇಲ್ಲೆಲ್ಲ ರೆಡಿ ಮಾಡಿಕೊಂಡು ನಾನು ಬಿಪಿನ್ ರಾವತ್ ಪಾರ್ಕಿಗೆ 4:15 ಮನೆ ಬಿಡ್ತೀನಿ. ಅಷ್ಟು ಭಾರ ಹೊತ್ಕೊಂಡು ಹೋಗಿ ನಂದೇನಿದೆಯೋ ಕಾಯಕ ನಾನು ಮಾಡ್ತೀನಿ. ನಾನು ಸ್ವಾಭಿಮಾನಿಯಾಗಿ ಬದುಕಿದ್ದೀನಿ. ನನಗೆ ನಾನು ಮಾಡುವವಳಿಗೆ ನಾನು ಕಾಲ್ಪನಿಕ ಆದರೆ ಅದು ಕಾಲ್ಪನಿಕ ಆಗಿರಬೇಕಲ್ವಾ? ಹಾಂ, ಇಲ್ಲಾಂದರೆ ನಿಮ್ಮಾನ್ಸಿಗೆ ಕರ್ಕೊಂಡೋಗಿ ಹಾಕಬೇಕಾಗಿತ್ತು ಕಾಲ್ಪನಿಕ ಅನ್ನೋದಕ್ಕೆ. ಹಾಂ, ಹೇಳಿ, ಇವರು ಹೇಗೆ ಎಲ್ಲರೂ ನನ್ನನ್ನು ಇದು ಮಾಡ್ತಾ ಇದ್ದಾರೆ? ಹಾಂ ಅಂತಾರೆ, ಹಾಂ ನಕ್ಸಲೈಟು ಅಂತಾರೆ. ಎಲ್ಲ ಹೇಳಬೇಕಾಗಿದ್ರು, ಒಂದು ಹೆಣ್ಣು ಹೆಂಗಸಿಗೆ ಹೇಳಬೇಕಾಗಿದ್ರು ಒಂದು ವಯಸ್ಸಿಗಾದರೂ ಮರ್ಯಾದೆ ಕೊಡಬೇಕಲ್ವಾ? ಈ ವಯಸ್ಸಲ್ಲಿ ಆ ಅಮ್ಮ ದುಡಿತಾ ಇದ್ದಾಳೆ ಅಂದರೆ ಅದಕ್ಕೊಂದು ಮರ್ಯಾದೆ ಕೊಡಬೇಕಲ್ವಾ? ಕಲ್ಪನೆಗೆ ನಾನೇನು ಕಲ್ಪನೆ ಮಾಡಬೇಕು? ನನ್ನ ಮಗಳು ಇದ್ದಿದ್ದು ಸತ್ಯ. ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತು ಸಾಕಿದವಳಿಗೆ ಗೊತ್ತು ಅಲ್ವಾ? ಒಂದು ದಿನದ ಮಗುವನ್ನು ತಗೊಂಡೋಗಿ ಕೆರೆ ನದಿಯಲ್ಲಿ ಹಾಕಿದ್ರು. ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ಯಾವನ ನೋವಾಗ್ತದ ಇಲ್ವಾ? ಸತ್ತು ಹೋಗಿದ್ದಾಳೆ ಅಂದಮೇಲೆ ನನ್ನ ಡೆತ್ ಸರ್ಟಿಫಿಕೇಟ್ ಡಿಕ್ಲೇರ್ ಮಾಡೋಕ್ಕೆ ಹೇಳಿ. ಇವರೆಲ್ಲ ಇಷ್ಟೆಲ್ಲ ನನ್ನನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ಅದು ಸರ್ಟಿಫಿಕೇಟ್ ಇಲ್ಲ, ಇದಿಲ್ಲ ಅಂತ. ಹಾಗಾದರೆ ನಾನು ಕೇಳ್ತೀನಿ, ನನ್ನ ಡೆತ್ ಸರ್ಟಿಫಿಕೇಟು ಇವಾಗ ನಾನು ಕೇಳ್ತಾ ಇದ್ದೀನಿ, ನನ್ನ ಡೆತ್ ಸರ್ಟಿಫಿಕೇಟು ಕೊಡಲಿ, ನಾನು ಸತ್ತು ಹೋಗಿದ್ದೀನಿ ಅಂತ. ಅವ್ರ ಮನೆ ಬಾಗಿಲಿಗೂ ಹೋಗಲಿಲ್ಲ ಸರ್. ನಾನು ದುಡ್ದು ತಿಂದಿದ್ದೀನಿ, 4 ಮನೆ ಮುಸುರೆ ಪಾತ್ರೆ ತೊಳೆದಿದ್ದೀನಿ, ಗಾರ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ. ಇದು ತಪ್ಪ ನಾನು ಮಾಡ್ತಾ ಇರೋದು? ಇಷ್ಟು ವರ್ಷ ಇರೋದಿರೋನು ಇವತ್ತು ಒಂದು ಮಾಧ್ಯಮದ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದಾನಲ್ಲ, ಅವನಿಗೆ ಯಾವ ಯೋಗ್ಯತೆ ಇದೆ, ಯಾವ ಅರ್ಹತೆ ಇದೆ? ನನ್ನನ್ನು ಸಾಕಿದರೆ ಮಾತಾಡುವ ಅರ್ಹತೆ ಇರಬೇಕು, ಸಾಕದೇ ಇರುವಾಗ ಮಾತಾಡುವ ಅರ್ಹತೆ ಯಾರಿಗೂ ಇಲ್ಲ ಸರ್.